ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಹನುಮಂತ್ ಅವರು ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಗೆದ್ದು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹನುಮಂತ್ ಅವರು ಅಲ್ಲದೆ ಇವರೇ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಈ ವಾರದ ಉತ್ತಮ ಮತ್ತು ಕಳಪೆ ವಿಷಯಕ್ಕೆ ಬರೋದಾದರೆ, ಈ ವಾರದ ಕಳಪೆ ಬಂದ್ಬಿಟ್ಟು ಮಂಜು ಅವರಿಗೆ ಸಿಕ್ಕಿದೆ. ಇವರು ಟಾಸ್ಕ್ ಆಡಬೇಕಾದ್ರೆ ಧನರಾಜ್ ಅವರಿಗೆ ಮೋಸ ಮಾಡಿ ಹೊರಗಿಟ್ಟಿರ್ತಾರೆ. ಅದಲ್ಲದೆ ತ್ರಿವಿಕ್ರಮ್ ಕೂಡ ನಾವಿಬ್ಬರು ಸೇರಿ ಆಡೋಣ ಅಂತ ಮಾತಾಡಿ ಮತ್ತೆ ಇವರು ತ್ರಿವಿಕ್ರಮ್ ಅವ್ರನ್ನ ಟಾಸ್ಕಿಂದ ಹೊರಗಡೆ ಇಟ್ಟಿರ್ತಾರೆ. ಅದಕ್ಕೆ ಇವರಿಬ್ಬರು ಕೂಡ ಇವರಿಗೆ ಕಳಪೆ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಮೋಕ್ಷಿತಾ ಮತ್ತು ಭವ್ಯಗೌಡ ಅವರು ಕೂಡ ಇವರಿಗೆ ಕಳಪೆ ಕೊಟ್ಟಿದ್ದಾರೆ. ಯಾಕೆಂದರೆ ಇವರು ಟಾಸ್ಕ್ ಆಡಬೇಕಾದ್ರೆ ಭವ್ಯ ಅವ್ರನ್ನ ಕತ್ತಿ ಹಿಡ್ದು ಎಳ್ದಾಕಿದ್ದು, ಆಮೇಲೆ ಮೋಕ್ಷಿತಾ ಅವ್ರ ಕಪಾಳಕ್ಕೆ ನೋವು ಮಾಡಿದ್ದು. ಹನುಮಂತ್ ಅವರು ಕೂಡ ಕಳಪೆ ಇವರಿಗೆ ಕೊಟ್ಟಿದ್ದಾರೆ. ಮತ್ತು ರಜತ್ ಅವರು ಕೂಡ ಉಸ್ತುವಾರಿ ಆಗಿದ್ರಲ್ಲ, ಅವರು ಕೂಡ ನನಗೆ ಉಸ್ತುವಾರಿಯಾಗಿ ನಿಭಾಯಿಸೋಕ್ಕಾಗಲಿಲ್ಲ, ನನ್ನ ತಲೆ ಕೆಟ್ಟೋಗೋ ಇವ್ರು ಮಾಡಿದ್ರು ಅಂತೇಳಿ ರಜತ್ ಅವರು ಕೂಡ ಮಂಜು ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗೌತಮಿ ಕೂಡ ಗೆಳೆಯನಿಗೆ ಈ ಸಾರಿ ಕಳಪೆ ಕೊಟ್ಟಿದ್ದಾರೆ. ನೀರಲ್ಲಿ ಮೀನು ಟಾಸ್ಕಲ್ಲಿ ಗೌತಮಿ ಅವರು ನಾನು ಒಳಗಡೆ ಇರ್ತೀನಿ ಬಾಕ್ಸ್ ಒಳಗಡೆ, ನೀವು ಮೇಲ್ಗಡೆಯಿಂದ ನೀರು ತಗೊಂಡೋಗಿ ಹಾಕಿ ಅಂತ ಹೇಳಿರ್ತಾರೆ. ಅದಕ್ಕೆ ಮಂಜು ಅವರು ಇಲ್ಲ, ನಾನೇ ನೀರೊಳಗಡೆ ಇರ್ತೀನಿ, ನೀನು ನೀರು ತೊಗೊಂಡೋಗಿ ಹಾಕಬೇಕು ಅಂತ ಹೇಳಿರ್ತಾರೆ. ಅವ್ರು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ನೋಡಿರ್ತಾರೆ ಗೌತಮಿ ಅವರು, ಇವ್ರು ಕನ್ವಿನ್ಸ್ ಆಗೋದಿಲ್ಲ. ಇಲ್ಲ, ನಿನಗೆ ನೀರು ಕಂಡ್ರೆ ಭಯ, ನಾನೇ ನೀರೊಳಗಡೆ ಇರ್ತೀನಿ, ಇದೊಂದು ಸರಿ ನನ್ನ ಮಾತು ಕೇಳಂತ ಕನ್ವಿನ್ಸ್ ಮಾಡಿಬಿಟ್ಟಿರ್ತಾರೆ ಗೌತಮಿ ಅವರಿಗೆ. ಟಾಸ್ಕ್ ಸೋಲೋದಕ್ಕೆ ಇದೇ ಮೇನ್ ಕಾರಣ ಅಂತ ಗೌತಮಿ ಅವರು ರೀಸನ್ ಕೊಟ್ಟು ಮಂಜು ಅವ್ರನ್ನ ಕಳಪೆಗೆ ಹಾಕಿರ್ತಾರೆ. ಈ ವಾರದ ಉತ್ತಮ ಬಂದ್ಬಿಟ್ಟು ಭವ್ಯಗೌಡ ಅವರಿಗೆ ಸಿಕ್ಕಿದೆ. ಭವ್ಯಗೌಡ ಅವರು ಲಾಸ್ಟ್ ತನಕ ತುಂಬಾ ಎಫರ್ಟ್ ಹಾಕಿ ಆಡಿದರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮೋಕ್ಷಿತಾ ಅವರು ಕೂಡ ತುಂಬ ಚೆನ್ನಾಗಿ ಆಡಿದರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಹನುಮಂತ್ ಅವರು ಕೂಡ ಎಲ್ಲ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬಾಲ್ ಟಾಸ್ ಆಗಿರ್ಬೋದು ಅಥವಾ ಹಗ್ಗದ ರೂಫ್ ಏರಿ ಫ್ಲಾಗ್ ಇಡೋದಾಗಿರ್ಬೋದು, ಇವರು ತುಂಬ ಚೆನ್ನಾಗಿ ಆಡಿದರು ಅಂತಲೇ ಹೇಳ್ಬೋದು. ಹನುಮಂತ್ ಅವರು ಇವರು ಡಿಸರ್ವಿಂಗ್ ಅಂತಲೇ ಹೇಳ್ಬೋದು ಫಿನಾಲೆಗೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.